ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕ್ಷೇತ್ರ ನಗನೂರು ಗ್ರಾಮದ ಶ್ರೀ ಶರಣಬಸವೇಶ್ವರ 178ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ 22ರಂದು ಸರ್ಕಾರದ ಯೋಜನೆಯಾದ ಮಾಂಗಲ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮತ್ತು ಅಂದಿನ 23ನೇ ತಾರೀಕಿನಂದು ರಥೋತ್ಸವ ನಡೆಯಲಿದೆ ಅಂತ ಶ್ರೀಮಠದ ಪೀಠಾಧಿಪತಿ ಪೂಜ್ಯ ಶರಣಪ್ಪ ಶರಣರು ತಿಳಿಸಿದ್ದಾರೆ. ಈ ನೋಂದಣಿ ಕಾರ್ಯ ಮಾರ್ಚ್ 7ರಂದು ಆರಂಭಗೊಂಡಿದ್ದು ಏಪ್ರಿಲ್ 16ರಂದು ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕವಾಗಿದೆ. ಈ ಬಾರಿ 500 ಜೋಡಿಗಳನ್ನು ವಿವಾಹ ಮಾಡುವ ನಿರೀಕ್ಷೆಯಲ್ಲಿದೆ ಎಂದು ತಿಳಿಸಿದರು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 2ನೇ ಮದುವೆ ಮತ್ತು ಬಾಲ್ಯ ವಿವಾಹ ನಡೆಯುವುದಿಲ್ಲ ಎಂದು ತಿಳಿಸಿದರು. ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. ಮತ್ತು ನೋಂದಣಿ ಕಚೇರಿಯಲ್ಲಿ ತಮ್ಮ ಹೆಸರು, ವಧುವರರ ವಯಸ್ಸು ದೃಢೀಕರಣ ಪತ್ರ, ಶಾಲಾ ದಾಖಲಾತಿ ಅಥವಾ DH ಅವರಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ವಾಸಸ್ಥಳ, ವಧುವರರ ಜಂಟಿ ಖಾತೆ, 3 ಭಾವಚಿತ್ರ ಸೇರಿದಂತೆ ಸರ್ಕಾರದ ನಿಯಮದಂತೆ ದಾಖಲೆಗಳನ್ನು ನೀಡಿ ಹೆಸರು ನೋಂದಾಯಿಸಬೇಕು ಎಂದು ತಿಳಿಸಿದರು. HM ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಸುರಪುರ. ಪ್ರವಚನ ನೀರಿನಷ್ಟೇ ಕರಗತ ಮಾಡಿಕೊಂಡ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪೂಜ್ಯ ಶ್ರೀ ಶರಣಬಸವ ದೇವರು, ಶರಣಬಸವೇಶ್ವರ ಮಠ, ಶರಣಬಸವೇಶ್ವರರ ಪುರಾಣ, ಶರಣಬಸವೇಶ್ವರರೇ ಹೇಳಕ್ಕೆ ಬರ್ತಾರೆ. ಈ ವರ್ಷ ಅಥಣಿ ತಾಲೂಕಿನಿಂದ ಆ ಶರಣಬಸವೇಶ್ವರ ದೇವರ ಒಂದು ಪ್ರವಚನ ಕೇಳಿದ್ರೆ ಹಿಂದೆ ಈ ಮಠದಾಗ 178 ವರ್ಷ ಮಾಡಿದ್ದು ಹಿಂದೆ ಯಾರೂ ಅಂತ ಹೇಳೋರು ಬಂದಿಲ್ಲ, ಈ ಮುಂದೂ ಯಾರೂ ಬರೋಂಗಿಲ್ಲ ಈ ಶರಣಬಸವ ದೇವರು ಬಿಟ್ರೆ ಅಂತ ಒಂದು ಆಸೆ ಇಟ್ಕೊಂಡು ಅವ್ರನ್ನ ಕರೆಸ್ಲಕತ್ತೀವಿ. ತಾವೆಲ್ಲರೂ ಬಂದು ಆ ಪುರಾಣದೊಳಗೆ ಪಾಲ್ಗೊಂಡು ಶರಣನ ಕೃಪೆಗೆ ಪಾತ್ರ ಆಗ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಪ್ರತಿ ವರ್ಷವೂ ಈ ನಗನೂರು ಮಹಾದಾಸೋಹಿ ಶರಣಬಸವೇಶ್ವರ ದಾಸೋಹ ಮಠದಲ್ಲಿ 178 ವರ್ಷದಿಂದ ಮಹಾತ್ಮ ಶ್ರೀ ಶರಣಬಸವೇಶ್ವರರ ಪುರಾಣನೇ ನಡ್ಕೊಂಡು ಬಂದದ. ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಏಪ್ರಿಲ್ 2ನೇ ತಾರೀಕಿನಂದು ವಿಶೇಷ ಒಬ್ಬ ಪುರಾಣಿಕರಂತ ಅನ್ನೋದಕ್ಕಿಂತ ಒಬ್ಬ ಜ್ಞಾನಿಯವರು ಮಹಾತ್ಮ ಶ್ರೀ ಶರಣಬಸವೇಶ್ವರರ ಗುರು ಮರಳಾರಾಧ್ಯರಾದ್ರೆ ಆ ಮರಳಾರಾಧ್ಯರು ಮತ್ತು ಶರಣಬಸವೇಶ್ವರರ ಒಂದು ಪುರಾಣ ಪ್ರವಚನ ನೀರಿನಷ್ಟೇ ಕರಗತ ಮಾಡಿಕೊಂಡ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪೂಜ್ಯ ಶ್ರೀ ಶರಣಬಸವ ದೇವರು, ಶರಣಬಸವೇಶ್ವರ ಮಠ, ಶರಣಬಸವೇಶ್ವರರ ಪುರಾಣ, ಶರಣಬಸವೇಶ್ವರರೇ ಹೇಳಕ್ಕೆ ಬರ್ತಾರೆ. ಈ ವರ್ಷ ಅಥಣಿ ತಾಲೂಕಿನಿಂದ ಆ ಶರಣಬಸವೇಶ್ವರ ದೇವರ ಒಂದು ಪ್ರವಚನ ಕೇಳಿದ್ರೆ ಹಿಂದೆ ಈ ಮಠದಾಗ 178 ವರ್ಷ ಮಾಡಿದ್ದು ಹಿಂದೆ ಯಾರೂ ಅಂತ ಹೇಳೋರು ಬಂದಿಲ್ಲ, ಈ ಮುಂದೂ ಯಾರೂ ಬರೋಂಗಿಲ್ಲ ಈ ಶರಣಬಸವ ದೇವರು ಬಿಟ್ರೆ ಅಂತ ಒಂದು ಆಸೆ ಇಟ್ಕೊಂಡು ಅವ್ರನ್ನ ಕರೆಸ್ಲಕತ್ತೀವಿ. ತಾವೆಲ್ಲರೂ ಬಂದು ಆ ಪುರಾಣದೊಳಗೆ ಪಾಲ್ಗೊಂಡು ಶರಣನ ಕೃಪೆಗೆ ಪಾತ್ರ ಆಗ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಶರಣ